ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಬಿಜೆಪಿಗರ ಪ್ರಕಾರ ಈ ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಯತ್ನ ಕೂಡ ನಡೆದಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಾಲ್ಮೀಕಿ ನಿಗಮ ಹಗರಣ ಕೇಸ್ಗೆ ಬಿಗ್ ಟ್ವಿಸ್ಟ್. ಅಕ್ರಮದ ಹಿಂದೆ ಇದೆಯಾ ಹನಿ ಟ್ರ್ಯಾಪ್ ಜಾಲ? ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡವೂ ಆಗಿದೆ. ಆದರೆ ಇದೀಗ ಈ ಕೇಸ್ನಲ್ಲಿ ಹನಿ ಟ್ರ್ಯಾಪ್ ಘಾಟು ಎತ್ತಿದೆ. ಗೋವಾ ಹೈದರಾಬಾದ್ನಲ್ಲಿ ಹನಿ ತಿನ್ನಿಸಿ ಬಲೆಗೆ ಬೀಳ್ಸ್ಕೊಂಡಿದ್ಯಾರು ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಟಿ ರವಿ ಸಿಡಿಗುಂಡು ಒಂದು, ಅಕ್ರಮದ ಹಿಂದೆ ಇದೆಯಾ ಹನಿ ಟ್ರ್ಯಾಪ್? ಸತ್ಯರಾಜ್ ವರ್ಮಾ ವೃತ್ತಿಪರ ಡ್ಯಾಶ್ ಅಂತ ಇನ್ಫಾರ್ಮೇಷನ್ ಇದೆ ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ. ಸಿಟಿ ರವಿ ಸಿಡಿಗುಂಡು ಎರಡು, ವರ್ಮಾಗೆ ಸಚಿವರ ಸಹಕಾರ. ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ನೋ ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು, ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು. ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್ ವರ್ಮಾ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಸಿಟಿ ರವಿ ಸಿಡಿಗುಂಡು ಮೂರು, ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ. ಶ್ವೇತಪತ್ರ ಹೊರಡಿಸಿ ಇಡೀ ಸಮಗ್ರ ತನಿಖೆಯನ್ನು CBIಗೆ ಹಸ್ತಾಂತರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೈತಿಕ ಹೊಣೆಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ. ವಾಲ್ಮೀಕಿ ನಿಗಮ ಹಗರಣ ಸಿದ್ದು ಸರ್ಕಾರಕ್ಕೆ ಉರುಳಾಗಿ ಪರಿಣಮಿಸಿದ್ದು, ಇದಕ್ಕೆ ಸಿಎಂ ಹೇಗೆ ಉತ್ತರಿಸ್ತಾರೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ ಇವತ್ತಿಗೆ 1 ವಾರದಿಂದ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೀತಾ ಇದ್ದಾರೆ. ಲೈಬ್ರರಿಯಿಂದ ಪುಸ್ತಕ ತರಿಸ್ಕೊಂಡು ಓದ್ತಾ ಇದ್ದಾರಂತೆ ದರ್ಶನ್. ಜೈಲಿನಲ್ಲಿ ಸಮಯ ಕಳೆಯೋದೇ ದರ್ಶನ್ಗೆ ದೊಡ್ಡ ಸಂಕಷ್ಟ. ಯಾರೇ ಭೇಟಿ ಕೊಟ್ಟರೂ ಕೂಡ 4 ಗೋಡೆ ಮಧ್ಯೆ ಇರಬೇಕಾದ ಪರಿಸ್ಥಿತಿ. ದರ್ಶನ್ ಇರುವ ಕೊಠಡಿಯಲ್ಲಿ ಪತ್ರಿಕೆ ಓದೋಕೆ ಮಾತ್ರ ಸಾಧ್ಯ. ಹೀಗಾಗಿ ಪುಸ್ತಕದ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ. RR ಪುಸ್ತಕದ ಮೊರೆ ಹೋಗಿದ್ದಾರಂತೆ ದರ್ಶನ್. ಲೈಬ್ರರಿಯಿಂದ ಪುಸ್ತಕ ತರಿಸ್ಕೊಂಡು ಓದ್ತಿದ್ದಾರೆ. ಸಮಯ ಕಳೆಯೋದು ಕಷ್ಟ. 4 ಗೋಡೆ ಮಧ್ಯೆನೇ ಇರಬೇಕು. ಯಾರೇ ಬಂದು ಹೋದರೂ ಕೂಡ ಭೇಟಿ ಆಗಲಿಕ್ಕೆ ಅದೇ 4 ಗೋಡೆ ಮಧ್ಯೆ, ಹೊರಗೆ ಬಿಡೋದಿಲ್ಲ. ಹೀಗಾಗಿ ಸಮಯ ಕಳೆಯೋ ಕಷ್ಟ ಅಂತ ಪೇಪರು ಪುಸ್ತಕ ತರಿಸ್ಕೊಂಡು ಓದ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಭೇಟಿಗೆ ಇವತ್ತು